ನಮಸ್ಕಾರ ಸ್ನೇಹಿತರೆ, ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಕನ್ನಡದ ಹಿರಿಯ ಹಾಸ್ಯ ನಟರಾಗಿರುವ ಸರಿಗಮ ವಿಜಯ್ ಅವರು ಇಂದು ವಿಧಿವಶರಾಗಿದ್ದಾರೆ. 5 ದಿನಗಳ ಕಾಲ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಹಿರಿಯ ನಟ ಸರಿಗಮ ವಿಜಯ್ ಅವರು ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಸರಿಗಮ ವಿಜಯ್ ಅವರನ್ನ ಅವರ ಪುತ್ರ ರೋಹಿತ್ ಅವರು ಆಸ್ಪತ್ರೆಗೆ ದಾಖಲು ಮಾಡಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಅವರು ನಿಧನವನ್ನು ಹೊಂದಿದ್ದಾರೆ. ಸರಿಗಮ ವಿಜಯ್ ಅವರ ಪೂರ್ಣ ಹೆಸರು ಆರ್. ವಿಜಯ್ ಕುಮಾರ್ ಎಂದು. ಅವರು 269 ಚಿತ್ರಗಳಲ್ಲಿ ನಟನೆಯನ್ನ ಮಾಡಿ ಸರಿಗಮ ವಿಜಯ್ ಎಂದೇ ಪ್ರಖ್ಯಾತಿಯನ್ನ ಪಡೆದಿದ್ದರು. 80ಕ್ಕೂ ಅಧಿಕ ಚಿತ್ರಗಳಿಗೆ ಇವರು ಸಹಾಯಕ ನಿರ್ದೇಶಕರಾಗಿ ಮತ್ತು 2400 ಧಾರಾವಾಹಿಗಳನ್ನು ನಿರ್ದೇಶನ ಮತ್ತು ನಟನೆಯನ್ನ ಸಹಿತ ಇವರು ಮಾಡಿದ್ದಾರೆ. ಇನ್ನು ಅತಿ ಹೆಚ್ಚು ಟೈಗರ್ ಪ್ರಭಾಕರ್ ಅವರೊಂದಿಗೆ ಇವರು ನಟನೆಯನ್ನ ಮಾಡಿರುವುದು ವಿಶೇಷವಾಗಿದೆ. ಕನ್ನಡ ಸೇರಿ ಹಲವಾರು ಕಿರುತೆರೆ ಮತ್ತು ಹಿರಿತೆರೆಗಳಲ್ಲಿ ಇವರು ನಟನೆಯನ್ನ ಮಾಡಿ ಮತ್ತು ಸಹಾಯಕ ನಿರ್ದೇಶಕರಾಗಿಯೂ ಸಹಿತ ಸೇವೆಯನ್ನ ಸಲ್ಲಿಸಿದ್ದಾರೆ. ಸರಿಗಮ ವಿಜಯ್ ಅವರಿಗೆ ಅನೇಕ ಪ್ರಶಸ್ತಿಗಳು ಸಹಿತ ದೊರಕಿವೆ ಎಂದೇ ಹೇಳಬಹುದು. ಹೀಗಾಗಿ ಕನ್ನಡ ಚಿತ್ರರಂಗಕ್ಕೆ ಅಪಾರ ನಷ್ಟವನ್ನ ಇವರ ನಿಧನ ತರಿಸಿದೆ ಎಂದೇ ಹೇಳಬಹುದು. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಎಲ್ಲ ಅಭಿಮಾನಿಗಳು ಕೇಳಿಕೊಳ್ಳುತ್ತಿದ್ದಾರೆ.